ಪಂಚಮುಖಿ ಗೆಳೆಯರ ಬಳಗದಿಂದ ನಕ್ಕಲಕುಂಟೆಯ ಶಾಂತಿನಗರದ ಯುವಕರು ಮತ್ತು ನಾಗರಿಕರು ಸೇರಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಇಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರತಿನಿತ್ಯ ಸಂಜೆ ನೃತ್ಯ, ಸಂಗೀತ, ರಂಗೋಲಿ ಸ್ಪರ್ಧೆ ಸೇರಿದಂತೆ ಇತರೆ ಸ್ಪರ್ಧೆಗಳನ್ನು ವಾರ್ಡಿನ ಮಕ್ಕಳು ಮತ್ತು ಮಹಿಳೆಯರಿಗಾಗಿ ಆಯೋಜಿಸಲಾಗಿತ್ತು. ಇದು 31ನೇ ವರ್ಷದ ಗಣೇಶ ಉತ್ಸವ ಆಗಿದ್ದು, ವಾರ್ಡಿನ ಯುವಕರು ಮತ್ತು ನಾಗರಿಕರು ಉತ್ಸಾಹದಿಂದ ಉತ್ಸವದಲ್ಲಿ ಭಾಗವಹಿಸಿ ಮೆರುಗು ನೀಡಿದ್ದಾರೆ. ಇನ್ನು ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ವಾರ್ಡಿನ ಸದಸ್ಯ ಆನಂದ ರೆಡ್ಡಿ ಯುವಕರ ಉತ್ಸಾಹಕ್ಕೆ ಸಾಥ್ ನೀಡಿದ್ದು, ಗಣೇಶ ಪ್ರತಿಷ್ಠಾಪನೆ ವೇಳೆ ಆಗಮಿಸಿ ಯುವಕರಿಗೆ ಸಾಥ್ ನೀಡಿದ್ದಾರೆ. ಪ್ರಸ್ತುತ ನಗರಸಭೆ ಅಧ್ಯಕ್ಷ ಚುನಾವಣೆ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವ ಆನಂದ ರೆಡ್ಡಿ ಇಲ್ಲಿನ ಯುವಕರ ಬೆಂಬಲಕ್ಕೆ ನಿಂತಿರೋದು ವಿಶೇಷವಾಗಿದೆ. ಪಂಚಮುಖಿ ಗೆಳೆಯ ಸಂಘದ ವತಿಯಿಂದ ಶಾಂತಿನಗರದಲ್ಲಿ 31ನೇ ವಾರ್ಷಿಕೋತ್ಸವದ ಒಂದು ವಿದ್ಯಾ ಗಣಪತಿ ವಾರ್ಷಿಕೋತ್ಸವದಲ್ಲಿ ಗಣಪತಿ ಯಾವ ವರ್ಷಂತೆ ಭಾಳ ವಿಜೃಂಭಣೆ ನಡೀತಾ ಇದೆ. ಈ ವರ್ಷ ಭಾಳ ಇನ್ನಷ್ಟು ವಿಜೃಂಭಣೆ ಕೆಲಸ ಮಾಡಿರ್ತಾರೆ ಎಲ್ಲ ನಮ್ಮ ಶಾಂತಿನಗರ ಎಲ್ಲ ಪಂಚಮುಖಿ ಗೆಳೆಯ ಬಂಧುಗಳು ಮತ್ತೆಲ್ಲ ಇಲ್ಲಿ ಹಿರಿಯರು ಮತ್ತು ಎಲ್ಲ ಮಹಿಳಾ ಸಂಘದವರು ಎಲ್ಲ ಸೇರಿ ಒಳ್ಳೆ ಗಣೇಶ ಹಬ್ಬ ಮತ್ತು ಅದ್ದೂರಿಯಾಗಿ ಮಾಡುವಂಥ ಕೆಲಸ ಆಗ್ತಿದೆ. ಪ್ರತಿ ವರ್ಷ ಇದೇ ರೀತಿ ಮಾಡಲಿಯಿಂದ ದೇವರು ಏನು ವಿದ್ಯಾ ಗಣಪತಿ ದೇವರು ನಮ್ಮ ತಾಲೂಕಿನ ಕ್ಷೇತ್ರ ಜನತೆಗೆ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ರೈತರಿಗೆ ಒಳ್ಳೆ ಬೆಳೆ ಕಾಪಾಡಲಿ ಅಂತ ಈ ಮೂಲಕ. ಅಲ್ಲದೆ ಈ ಶಾಂತಿನಗರದ ಯುವಕರು ಅತಿ ಉದ್ದದ ಫ್ಲೆಕ್ಸ್ ಅಂದರೆ 40 ಅಡಿ ವಿಸ್ತೀರ್ಣದ ಫ್ಲೆಕ್ಸ್ ಹಾಕುವ ಮೂಲಕ ಇಡೀ ನಗರದ ಗಮನ ಸೆಳೆದಿದ್ದಾರೆ. ಭಜರಂಗಿ ಬಾಯ್ಸ್ ತಂಡದಿಂದ ಈ ಫ್ಲೆಕ್ಸ್ ಹಾಕಿ ಗಣೇಶ ಉತ್ಸವ ಆಚರಿಸಲಾಗುತ್ತಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.